ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಜ್ಞಾನೋಕ್ತಿಗಳು 23:18. ಪ್ರಿಯರೇ, ಅನೇಕ ದಿನಗಳಿಂದ, ಅನೇಕ ತಿಂಗಳುಗಳಿಂದ, ಯಾಕೆ ಅನೇಕ ವರ್ಷಗಳಿಂದ ಕೂಡ ಕೆಲವೊಂದು ವಿಷಯಗಳಿಗೋಸ್ಕರ ಪ್ರಾರ್ಥಿಸಿ ದೇವರ ಮುಂದೆ ಉಪವಾಸ ಮಾಡಿ ಭಿನ್ನಯಿಸಿದರೂ ಕೂಡ ಅದರ ಯಾವುದೇ ಪ್ರತಿಫಲವನ್ನ ಕಾಣುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಇನ್ನು ಏನು ಮಾಡುವುದು, ಬಿಟ್ಟು ಬಿಡಲ ಎಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಿನ್ನ ಯಾವ ಪ್ರಾರ್ಥನೆ ಕೂಡ ವ್ಯರ್ಥವಲ್ಲ, ಅದೆಲ್ಲವೂ ಕೂಡ ನನ್ನ ಮುಂದೆ ಇದೆ, ನಾನು ತಕ್ಕ ಸಮಯದಲ್ಲಿ ಉತ್ತರಿಸುತ್ತೇನೆ, ಜೀವಿತವನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ. ಆದ್ದರಿಂದ ನಿಮ್ಮ ನಿರೀಕ್ಷೆಯು ನಿರರ್ಥಕವಲ್ಲ, ಅದು ಖಂಡಿತ ಸಾರ್ಥಕವಾಗುತ್ತದೆ ಎಂಬುದನ್ನು ತಿಳಿದು ನಂಬಿಕೆಯುಳ್ಳವರಾಗಿ ಜೀವಿಸಿ ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.